ನಮಸ್ಕಾರ ವೈಭವ ನ್ಯೂಸ್ಗೆ ಸ್ವಾಗತ. ಬಿಟ್ಟು ಹೋದ ವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿಸುವಲ್ಲಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದರು. ರಾಯಚೂರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಒಟ್ಟು 87 ಕಂದಾಯ ಗ್ರಾಮಗಳನ್ನು ಗುರುತಿಸಲಾಗಿದ್ದು, ಇದರಲ್ಲಿ ಒಟ್ಟು 43 ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿಸಲು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ. ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿರುವ ಪ್ರಕರಣಗಳ ಪೈಕಿ 7 ಅಂತಿಮ ಅಧಿಸೂಚನೆಗಳನ್ನು ಹೊರಡಿಸಲಾಗಿದೆ. ಅಂತಿಮ ಅಧಿಸೂಚನೆಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ 34 ಪ್ರಸ್ತಾವನೆಗಳ ಪೈಕಿ 2 ಪ್ರಕರಣಗಳು ಬಾಕಿ ಇದ್ದು, ಕೂಡಲೇ ಆಯಾ ತಾಲೂಕುಗಳ ಸಂಬಂಧಪಟ್ಟ ಅಧಿಕಾರಿಗಳು ಕಂದಾಯ ಗ್ರಾಮಗಳನ್ನು ರಚನೆ ಮಾಡುವಂತೆ ಸೂಚಿಸಿದರು. ಬರ ನಿರ್ವಹಣೆಯಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಅತ್ಯಂತ ಹೆಚ್ಚಿನ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಬೇಕು. ಬರ ಸಮಸ್ಯೆಯ ಮೊದಲೇ ಬರ ನಿರ್ವಹಣೆಯ ಕುರಿತು ಕಾರ್ಯಚಟುವಟಿಕೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕೆಂದು ತಿಳಿಸಿದರು. ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಅಧಿಕಾರಿಗಳು ಎಚ್ಚರದಿಂದ ನೋಡಿಕೊಳ್ಳಬೇಕು. ಮುಂಬರುವ ದಿನಗಳಲ್ಲಿ ಜಿಲ್ಲೆಯ 374 ಗ್ರಾಮಗಳಿಗೆ ಕುಡಿಯುವ ನೀರಿನ ಕೊರತೆ ಎದುರಾಗಬಹುದಾಗಿದ್ದು, ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳುವಂತೆ ಸೂಚನೆ ನೀಡಿದರು. ಅಧಿಕಾರಿಗಳು ಕಡ್ಡಾಯವಾಗಿ ಈ ಆಫೀಸ್ ತಂತ್ರಾಂಶದ ಮೂಲಕ ಎಲ್ಲ ಕಡತಗಳನ್ನು ಅಪ್ಲೋಡ್ ಮಾಡಬೇಕು ಮತ್ತು ಈ ಆಫೀಸ್ ತಂತ್ರಾಂಶವನ್ನು ಅನುಷ್ಠಾನಗೊಳಿಸುವಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು, ನಗರ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ, ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ಮಸ್ಕಿ ಶಾಸಕ ಬಸನಗೌಡ ತುರ್ವೇಹಾಳ್, ಪ್ರಾದೇಶಿಕ ಆಯುಕ್ತ ಕೃಷ್ಣ ಬಾಜಪೇಯಿ, ಕಂದಾಯ ಇಲಾಖೆಯ ಆಯುಕ್ತ ಸುನಿಲ್ ಕುಮಾರ್, ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಂಬಂಧಪಟ್ಟ ಹಾಗೆ ಅದರ ಪರಿಹಾರ ಕ್ರಮಗಳು ಏನು ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಬೇರೆ ಇಲಾಖೆಗಳು ಸೇರಿ ಸ್ವಾಗತ. ಬಹಳ ನಿರತರಾಗಿರ್ತಾರೆ. ಅದು ರೈತರ ಜಮೀನಿನ ದಾಖಲೆಗಳ ವಿಷಯ ಇರ್ಬೋದು, ಸರ್ವೆ ವಿಷಯ ಇರ್ಬೋದು, ಸರ್ಕಾರಿ ಸಾರ್ವಜನಿಕ ಜಾಗಗಳು, ರಸ್ತೆ, ಕಾಲುವೆ, ಕುಂಟೆ, ತೋಪು, ಮುಂದುವರೆದು ಒಂದು ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಹಾಗೆ ಸರ್ವೆ ಇಲಾಖೆಯಲ್ಲೂ ಕೂಡ ಬಹಳ ಸರ್ಕಾರದ ಬಹುತೇಕ ಕೆಲಸಗಳನ್ನ ಮಾಡೋದ್ರಿಂದ ಕಂದಾಯ ಇಲಾಖೆ ಅಧಿಕಾರಿಗಳು ಯಾವ ತರ ಕೆಲಸ ಇಲಾಖೆ ಸಿಬ್ಬಂದಿಯ ಕಾರ್ಯ ನಡೆ ಜನಗಳ ಜೀವನದ ಮೇಲೆ ಒಂದು ರೀತಿಯಾಗಿ ಮಾತೃ ಇಲಾಖೆ, ಮದರ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಇಲಾಖೆ ಇದು. ಸೊ ಈ ಇಲಾಖೆ ಸರಿಯಾಗಿ ಕೆಲಸ ಮಾಡಿದ್ರೆ ಸಾಧ್ಯ. ಕಲಬುರಗಿಯಲ್ಲಿ ಜುಲೈ ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವರೇನಲ್ಲಿ ಬೇರೆ ಸ್ಪೆಷಲ್ ಜನ ಇದ್ದಾರೆ ಅಲ್ಲಿ. ಏನ್ರಿ ಯಾರು ಮಾನ್ವಿ ಏನ್ ಅಲ್ಲಿ ಏನಪ್ಪಾ ಅಲ್ಲಿ ಮಾಡ್ಲಿಕ್ಕಾಗುತ್ತೆ, ನಿಮ್ಗೆ ಕಷ್ಟ ರೀ? ಯಾಕ್ರಿ ಮಾಡಿಲ್ಲ? ಒಳ್ಳೆ ಮಾತಿಗೆ ನಿಮ್ಮ ಹತ್ರ ಮರ್ಯಾದೆ ಇಲ್ವಾ? ಗೌರವ ಕೊಟ್ಟು ಮಾತಾಡಿದ್ರೆ ಸರಿಯಾಗಿ ಸೀರಿಯಸ್ ಏನ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ? ಹಾಗಾದ್ರೆ ನಿಮ್ ಭಾಷೆಯಲ್ಲೇ ಕತೆ ಕಾಯ್ತಾ ಇದ್ರೆ ಇಷ್ಟ ದಿನ? ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಗೌರವ ಉತ್ತರ ಕೊಡ್ಬೇಕು ಅನ್ನೋದು ಬರೋದಿಲ್ಲ ಅಂದ್ರೆ ಹಂಗೂ ಮಾತಾಡ್ತೀನಿ. ಕತೆ ಕಾಯ್ತಾ ಇದ್ರ ಇಷ್ಟ ದಿನ? ಏನ್ರಿ ಮಾಡ್ತಾ ಇದ್ರಿ? 5 ತಿಂಗಳಿಂದ ಹೇಳ್ತಾ ಇದ್ದೀರಿ, ಯಾರಿಗೆ ಅಮರಿಸ್ತಾ ಇದ್ದೀರಿ? ಏನ್ ಕಷ್ಟ ಆಗಿ ಏನ್ ನಿಮ್ಮದು? ಏನ್ರಿ ಕಷ್ಟ? ಅಷ್ಟೇ. ಫೈಲ್ ಮೂವ್ಮೆಂಟ್ ಯಾರಿಗೂ ಜನರ ಕಣ್ಣಿಗೆ ಕಾಣಬಾರ್ದು, ಮೇಲ್ನವ್ರ ಕಣ್ಣಿಗೆ ಕಾಣಬಾರ್ದು. ಇಷ್ಟ ಇಲ್ಲ ಅಂದ್ರಪ್ಪ ಎತ್ತಿ ಕಳಿಬೇಕು, ಎತ್ತಿಡೋಕೆ ಅವಕಾಶ ಇರಬೇಕು ಫೈಲ್ಗಳು. ಇದರಲ್ಲಿ ಪಾರದರ್ಶಕತೆ ಬರಬಾರದು, ಬೇಗ ಕೆಲಸ ಆಗಬಾರ್ದು. ಈ ಟೇಬಲ್ ಇಂದ ಆ ಟೇಬಲ್ 3 ತಿಂಗಳು, ಈ ಆಫೀಸಿಂದ ಆ ಆಫೀಸಿಗೆ 6 ತಿಂಗಳು, ಇದರಲ್ಲೇ ಜನ ಹೈರಾಣ ಆಗ್ಬೇಕು. ಇಷ್ಟೇ ನಿಮ್ಮ ಉದ್ದೇಶ? ಅಷ್ಟೇ ತಾನೇ? ಮಾಡ್ತೀವಿ ಅಂತ ಹೇಳಿದ್ರೆ 4-5 ತಿಂಗಳಿಂದ ನಾನೇನು ಹೇಳ್ತಾ ಇದ್ದೆ? ನಾನೇನು ಮೀಟಿಂಗ್ ಅಲ್ಲಿ ಕಡೆಕಾಯಿ ತಿಂತಾ ಇದ್ದೀನ? ನಾನು
ಯಾಕೆ ಅವರು ದಿಸ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಅವ್ರಿಗೆ ಮನಸ್ಸಿಲ್ಲ. ಯಾಕೆ ಅಂದ್ರೆ ಫೈಲ್ ಮೂವ್ಮೆಂಟ್ ಮೇಲೆ ಇವ್ರದ್ದು ಇಡ್ತಾ ಇರ್ಬೇಕು ಇವ್ರಿಗೆ. ಇವರು ಅದೇ ಹೇಳ್ಬೇಕು, ನಾನು ಏನು ಮಾತಾಡಬೇಕು ಅದರಲ್ಲೇ ನಿಮ್ ಜೀವ ಇದ್ದಂಗಿದೆ. ಬೇಕಾದವ್ರದ್ದು ಮೂವ್ ಮಾಡ್ತೀರಿ, ಬೇಡದೇ ಇದ್ದವ್ರದ್ದು ಡಿಲೇ ಮಾಡ್ತೀರಿ. ಈಗ ತೀರ ಬೇಡ ಅಂದ್ರೆ ಎತ್ತಿ ಒಳಗೆ ಇಟ್ಟು ಬಿಡೋದು, ಇಲ್ಲ ಅಂದ್ರೆ ಕಳೆದೇ ಹಾಕ್ಬಿಡೋದು, ಮುಗೀತ ಸತ್ತ. ಅದು ಏನು ಯಾರಿಗೂ ತಿಳಿಬಾರದು ಅಂತ ನೀವು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಏನಮ್ಮ AC ಆಫೀಸರ್ ನೀವು ಯಾಕೆ ಇನ್ವಾಲ್ವ್ ತಗೊಳ್ಬೇಡಿ ಅಂತ ಎಷ್ಟು ಬಾರಿ ಮೀಟಿಂಗ್ ಅಲ್ಲಿ ಹೇಳಿದೆ ನಮ್ಗೆ? ಯಾಕೆ ಹೊಸ ಫೈಲ್ಸ್ ಬರೆಯಕ್ಕೆ ಆಫೀಸಿಂದ ಬರೋದು, ಫಿಸಿಕಲ್ ಫೈಲ್ ಯಾಕೆ ತಗೋತಾ ಇದ್ದೀರಿ? ಮ್ಯಾನ್ಯುವಲಿ ತಗೊಳ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೇನೆ. ಫೈಲು ಈ ಆಫೀಸಲ್ಲಿ ಮಾತ್ರ ಬರಬೇಕು ಅಂತ ಹೇಳ್ತಾ ಇದ್ದೇನೆ. ಯಾಕೆ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀರಿ? ಮಾಡಬಾರದು ಅಂತ ಹೇಳಿದ್ದೇನೆ ಸ್ಪಷ್ಟವಾಗಿ. ನಿಮ್ಮವರೆಗೆ ಕೇಳಿಸಿಲ್ಲ ಇಲ್ಲಿವರೆಗೆ? ಇಷ್ಟು ಮೀಟಿಂಗ್ ಮಾಡ್ತೀವಲ್ಲ ತಿಂಗಳಿಗೆ 2, ನಿಮ್ಗೆ ಕೇಳಿಸಿಲ್ಲ? ಹಾಗಾದ್ರೆ ಟೀ ಕಾಫಿ ಕುಡಿಯೋದಕ್ಕೆ ಮೀಟಿಂಗ್ ಮಾಡ್ತೀವ ನಾವು? ಇದ್ರ ಜೊತೆಗೆ ನನ್ನ ಒಂದು ಸಲಹೆ ಏನಂದ್ರೆ, ಮುಂದಿನ ತಿಂಗಳು ಎಂಡಿಗೂ ಕೂಡ ಒಂದು ಪರಿಶೀಲನಾ ಸಭೆ ಮಾಡೋದು ಬಹಳ ಮ್ಯಾಟರ್. ನಮ್ಮ ಜಿಲ್ಲೆ ಬಹಳಷ್ಟು ಹಳ್ಳಿಗಳು ಪ್ಯಾಕೇಜ್ ಟೂರ್ನಲ್ಲಿ ಇದಾವೆ. ಅಂಕಿಅಂಶಗಳನ್ನು ತಾವು ತೆಗೆದು ನೋಡಿದಾಗ 1070 ಗ್ರಾಮಗಳಲ್ಲಿ ಬಹಳಷ್ಟು ಸುಮಾರು 800-900 ಪ್ಯಾಕೇಜ್ ಟೂರ್ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರ್ತವೆ. ಡಿಪೆಂಡ್ ಅಪಾನ್ ಬೋರ್ವೆಲ್ ಮತ್ತು ಸೋರ್ಸಸ್, ಸರ್ಫೇಸ್ ಸೋರ್ಸಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಜಿಲ್ಲೆಗಳು, ಹಳ್ಳಿಗಳು. ಇದರಲ್ಲಿ ನಾವು ಹಿಂದೆ ನಮ್ಮ ಶಿವಮೊಗ್ಗ ತಾಲೂಕಿನಲ್ಲಿ 2 ತಿಂಗಳ ಹಿಂದನೇ 2-3 ತಿಂಗಳಿಂದನೇ ಬಹಳಷ್ಟು ಸಭೆಗಳನ್ನು ಮಾಡಿ ಎಲ್ಲೆಲ್ಲಿ ಬೋರ್ವೆಲ್ ಹಾಕ್ಬೇಕು, ಎಲ್ಲಿ IR ಕ್ಲೀನ್ ಮಾಡಬೇಕು, ಫಿಲಪ್ ಏನು ಮಾಡಬೇಕು ಏನಾದ್ರು ಪ್ಲಾನ್ ಮಾಡಿ ಎಲ್ಲ ಮಾಡಿ ಕಳಿಸಿದ್ವಿ. ಬಟ್ ಆ ಆಕ್ಷನ್ ಪ್ಲಾನ್ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಏನ್ ಮಾಡಿದ್ದಾರೆ ಅಂದ್ರೆ 14/4/2023 ಸುತ್ತೋಲೆ ಮೇಲೆ ರಿಜೆಕ್ಟ್ ಮಾಡ್ಯಾರ. ನಮಗೆ ಆಕ್ಷನ್ ಪ್ಲಾನ್ ಮಾಡೋದಕ್ಕಿಂತ ಮೊದಲು ಆ ಸುತ್ತೋಲೆ ಇದ್ದಿಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಬಹಳಷ್ಟು ಕುಡಿಯುವ ನೀರಿನ ಸಮಸ್ಯೆ. ಇಂದಿನ ಸರ್ಕಾರ ಎಲ್ಲ ದಿವಾಳಿ ಎಬ್ಬಿಸಿ ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇವತ್ತು ನೀರನ್ನು ಕೊಡುವಂತ ಕೆಲಸ ಮಾಡಲಿಲ್ಲ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಜನರು ಬಹಳಷ್ಟು ವಿಶ್ವಾಸ ಇಟ್ಟು ಇವತ್ತು ನಮಗೆ ಮತವನ್ನು ನೀಡಿ ಇವತ್ತು ನಮ್ಮ ಸರ್ಕಾರವನ್ನು ತಂದಿದ್ದಾರೆ. ಇವತ್ತು ಹಲವಾರು ಯೋಜನೆಗಳನ್ನು ನಾವು ಘೋಷಣೆ ಮಾಡಿದ್ದೀವಿ. ಎಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಎಲ್ಲ ಸೇರಿ ಇವತ್ತು 5 ಮಹತ್ವದ ಭವಿಷ್ಯ ಯೋಜನೆಯನ್ನು ಕೊಟ್ಟು ಇವತ್ತು ಸರ್ಕಾರ ಜನ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ. ಆದ್ರೆ ಇಂದಿನ ಸರ್ಕಾರದಲ್ಲಿ ಬಹಳಷ್ಟು ಒಂದು ಜಿಲ್ಲೆಯಲ್ಲಿ ದಿವಾಳಿಯನ್ನು ಎಬ್ಬಿಸಿದ್ದಾರೆ. ಇವತ್ತು ಕುಡಿಯುವ ನೀರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಎಷ್ಟೋ ಹಣ ಖರ್ಚು ಮಾಡಿ ಕೂಡ ಯಾವ ವಿಲೇಜ್ನಲ್ಲಿ ಸರಿಯಾದ ರೀತಿಯಲ್ಲಿ ಇವತ್ತು ನೀರು ಕೊಡಲಿಕ್ಕಾಗಿಲ್ಲ. ಹಾಗಾಗಿ ತಾವು ಇವತ್ತು ನಮ್ಮ ಬರಗಾಲ ಇರ್ತಕ್ಕಂಥ ಜಿಲ್ಲೆಗೆ ಹೆಚ್ಚಿನ ಇವತ್ತು ಈಗಾಗಲೇ 50 ಲಕ್ಷ ಪ್ರತಿಯೊಂದು ತಾಲೂಕಿಗೆ ಕೊಟ್ಟಿದ್ದೀರಿ. ಆದ್ರೆ ಆ 50 ಲಕ್ಷ ಇವತ್ತು ಇನ್ನೂ ಖರ್ಚು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಕ್ರಿಯಾ ಯೋಜನೆ ಅಪ್ರೂವ್ ಕೊಟ್ಟಿಲ್ಲ. ಇವತ್ತು ಹಳ್ಳಿಗಳಲ್ಲಿ ಬಹಳಷ್ಟು ನೀರಿನ ಸಮಸ್ಯೆಗಳಿವೆ. ಅದಕ್ಕೆ ಲಾಸ್ಟ್ ಟೈಮ್ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಸಭೆಯಲ್ಲಿ DC ಸಾಹೇಬರು ಇದ್ರು. ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಒಂದೊಂದು ಲಾರಿಗಳಿದ್ವಿ ಸರ್. KKRDB ದುಡ್ಡು ಬಂದಿದೆ ಸರ್. KKRDB ಇದೆ. ಆ ಮ್ಯಾಕ್ರೋ ಯೋಜನೆಯಲ್ಲಿ ಸರ್ ತಾಲೂಕು ನಮ್ಮ MLA ಕ್ಷೇತ್ರಕ್ಕೆ ಒಂದೊಂದು ಕೊಟ್ಬಿಡಿ ಸರ್, ಯೂಸ್ ಆಗ್ತದೆ ಅಂತ ಹೇಳಿ. ಯಾಕಂದ್ರೆ ತಾವು ಹೇಳಿದಂಗೆ ಒಂದು ಬೋರ್ವೆಲ್ ಹೊಸ ಬೋರ್ವೆಲ್ ಹಾಕ್ಸಿದ್ರೆ ಬರೀ ಬೋರ್ವೆಲ್ ಕೊಡೋದು, ಇವ್ರು ಕರೆಂಟ್ ಕೊಡೋದ್ರಲ್ಲಿ ಬೇಸಿಗೆಲೆ ಮುಗಿದೋಗಿರ್ತದೆ ಸರ್. ಅದು ದಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಆಲ್ಸೋ. ಓನ್ಲಿ ರೆಂಟಿಂಗ್ ದ ಬೋರ್ವೆಲ್ ಅಂಡ್ ಫ್ಲಶಿಂಗ್ ದ ಬೋರ್ವೆಲ್, ಓನ್ಲಿ ಬೋತ್ ವಿ ಕ್ಯಾನ್ ಡು. ಅಂಡ್ ಆ ತಗೊಂಡಿರೋದು ಇದಕ್ಕೆ ರೆಂಟಿಂಗ್ ತಗೊಂಡಿರೋ ಬೋರ್ವೆಲ್ ಪೈಪ್ ಲೈನ್ ಹಾಕ್ಸ್ಬೋದು. ದಿಸ್ ವಿಲ್ ಸೇವ್ ಲಾಟ್ ಆಫ್ ಮನಿ. ನಮ್ಗೆ ಒಂದೇ ಪ್ರಾಬ್ಲಮ್ ಅಂದ್ರೆ ಸರಿ, ರೆಂಟಿಂಗ್ ತಗೊಂಡಿರ್ತೀವಲ್ಲ ಸರ್, ಇವ್ರು ತಹಸೀಲ್ದಾರ್ ಡೈರೆಕ್ಟ್ ಪೇಮೆಂಟ್ ಮಾಡಿದ್ರೆ ನಮಗೆ ತೊಂದರೆ ಇಲ್ಲ, ಎಲ್ಲರೂ ಕನ್ವಿನ್ಸ್ ಮಾಡಿ ಹೋಗ್ಬಿಡಕ್ಕೆ. ತಹಸೀಲ್ದಾರ್ಲಿಂದ AC ಹೋಗ್ಬೇಕಂತಾರೆ, AC ಸೈನ್ ಆಗ್ಬೇಕು, ಹಂಗೆ ಇದೆ ಸರ್ ಗೈಡ್ಲೈನ್ಸ್. AC ಸೈನ್ ಆಗ್ಬೇಕು ಸರ್.
ಇಲ್ಲ AC ಸೈನ್ ಹೇಳೋಣ ಈಗ ಕ್ಲಾರಿಫೈ ಮಾಡೋಣ. AC ಸೈನ್ ಆದ್ಮೇಲೆ ಕೇಂದ್ರ ಸರ್ಕಾರ ಜಾರಿ ತರಲು ನಿರ್ಧರಿಸಿರುವ ನೂತನ ಹಿಟ್ ಅಂಡ್ ರನ್ ಕಾನೂನು ವಿರೋಧಿಸಿ ಲಾರಿ ಚಾಲಕರ ಮತ್ತು ಕ್ಲೀನರ್ಗಳ ಒಕ್ಕೂಟದಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಲಾರಿ ಚಾಲಕರು ಮತ್ತು ಕ್ಲೀನರ್ಗಳು ನಗರದ ಗಣೇಶ ಗುಡಿಯಿಂದ ಮಿನಿ ವಿಧಾನಸೌಧದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಚಾಲಕರ ಮೇಲೆ ಕೇಂದ್ರ ಸರ್ಕಾರ ತಂದಿರುವ ಹಿಟ್ ಅಂಡ್ ರನ್ ಹೊಸ ಕಾನೂನನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಮೆರವಣಿಗೆಯುದ್ದಕ್ಕೂ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದರು. ನಂತರ ತಹಸೀಲ್ದಾರ್ ಕಚೇರಿಯ ಎದುರುಗಡೆ ನಡೆದ ಬಹಿರಂಗ ಸಭೆಯಲ್ಲಿ ಪ್ರತಿಭಟನಾಕಾರರು ಮಾತನಾಡಿದರು. ಪ್ರತಿಭಟನೆಯಲ್ಲಿ ಲಾರಿ ಚಾಲಕರ ಮತ್ತು ಕ್ಲೀನರ್ಗಳ ಒಕ್ಕೂಟದ ರಾಜ್ಯ ಮುಖಂಡ ರಾಘವೇಂದ್ರ ಬೆಂಗಳೂರು, ಸಿಐಟಿಯು ಜಿಲ್ಲಾಧ್ಯಕ್ಷ ಶರಣಬಸವ, ತಾಲೂಕಾಧ್ಯಕ್ಷ ಅನ್ವರ್ ಪಾಷಾ ತುರ್ವಿಹಳ್, ಲಾರಿ ಚಾಲಕರು ಮತ್ತು ಕ್ಲೀನರ್ಗಳ ಒಕ್ಕೂಟದ ತಾಲೂಕಾಧ್ಯಕ್ಷ ಭೀಮಣ್ಣ, ಲಾರಿ ಚಾಲಕರ ಮತ್ತು ಕ್ಲೀನರ್ಗಳ ಒಕ್ಕೂಟದ ಕಾರ್ಯಕಾರಿ ಸಮಿತಿ ಸದಸ್ಯ ಬಿ ಲಿಂಗಪ್ಪ, ಮುರ್ತುಜಾ, ಅಬ್ದುಲ್ ಘನಿ, ಅಬು ಪಾಟೀಲ್, ಶಾಮಿದ್ ನಾಯಕ್, ಚೌಡಪ್ಪ, ರಶೀದ್, ಮುಸ್ರತ್ ಅಲಿ, ಚಾಂದು ಪಾಷಾ ಮುದ್ಗಲ್, ದೌಲ್ ಸಾಬ್ ಎಕೆ ಗೋಪಾಲ್ ನಗರ್, ಸಲೀಂ ಸಾಬ್ ಸೇರಿದಂತೆ ನೂರಾರು ಜನ ಲಾರಿ ಚಾಲಕರು ಕ್ಲೀನರ್ಗಳಿದ್ದರು. ಇಂದು ಕೇಂದ್ರ ಸರ್ಕಾರವು ತೆಗೆದುಕೊಂಡಿರುವಂತಹ ನಿರ್ಧಾರ ಇದು ಬರೀ ವೇತನ ಪಡೆಯುವ ಚಾಲಕರಿಗೆ ಮಾತ್ರ ಅನ್ವಯ ಆಗುವುದಿಲ್ಲ. ಚಾಲನಾ ಪತ್ರ ಹೊಂದಿರುವ ಪ್ರತಿಯೊಬ್ಬ ನಾಗರಿಕನಿಗೂ ಇದು ಅನ್ವಯವಾಗುತ್ತದೆ. ಮುಖ್ಯವಾಗಿ ಇದೇನಪ್ಪ ಅಂದ್ರೆ 10 ವರ್ಷ ಜೈಲು ಶಿಕ್ಷೆ, 7 ಲಕ್ಷ ದಂಡ. ಇವೆರಡು ಏನಂದ್ರೆ ಜೀವನ ನಡೆಸೋದಕ್ಕೆ ಇವು ಪ್ರೋತ್ಸಾಹದಾಯಕ ಅಲ್ಲ. ಜೀವನವನ್ನು ಬಿಟ್ಟು ಬೇರೆ ದಾರಿಯನ್ನು ಹುಡುಕಬೇಕು ಅಥವಾ ಅವರ ಜೀವನವನ್ನೇ ಮಾಡಬಾರ್ದು ಅನ್ನೋ ಒಂದು ವಿರುದ್ಧವಾದ ಇದು ನಿರ್ಣಯವಾಗಿರುತ್ತದೆ. ಇದನ್ನು ಹಿಂಪಡೆಯಬೇಕು ಕೇಂದ್ರ ಸರ್ಕಾರ. ಇನ್ನೊಂದು ಚಿಂತನೆ ಏನಂದ್ರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳಿದ್ದಾರೆ. ಇವರು ಯಾರು ಇದರ ಬಗ್ಗೆ ಇಂದಿನವರೆಗೂ ತಮ್ಮ ಅನಿಸಿಕೆಯನ್ನು ಹೇಳಿಲ್ಲ. ಅಂದ್ರೆ ಅವರಿಗೆ ಜನರ ಪರವಾಗಿ ಕಾಳಜಿ ಇದೆಯೋ ಇಲ್ಲವೋ ಅದು ಮೊದಲು ನಾವು ಜನರು ತಿಳಿದುಕೋಬೇಕಾಗಿದೆ. ನಾವು ಇಷ್ಟೆಲ್ಲ ತೊಂದರೆ ಒಡ್ಡುವಂತ ಕಾನೂನುಗಳನ್ನು ಮಾಡಿದ್ರು ಕೂಡ ಅವರಿಗೆ ಜನಪರವಾಗಿ ಯಾವುದೇ ಕಾಳಜಿ ಇಲ್ಲ ಅಂತ ಇವತ್ತು ವ್ಯಕ್ತವಾಗುತ್ತಿದೆ. ಆದ್ದರಿಂದ ನಾವೆಲ್ಲರೂ ಈ ಹೋರಾಟವನ್ನು ಆ ಕಾನೂನನ್ನು ಹಿಂಪಡೆಯುವವರೆಗೂ ಕೈ ಬಿಡಬಾರದು. ಕಾನೂನು ತೆಗೆದುಕೊಂಡ ಮೇಲೆ ನಾವು ಈ ಹೋರಾಟವನ್ನು ಕೈ ಬಿಡಬೇಕೆಂದು ಎಲ್ಲರಿಗೂ ನಾನು ಇದರ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸಿ ಎಲ್ಲರಿಗೂ ನಾನು ವಿನಂತಿಯನ್ನು. ಯಾರು ಪಾರ್ಲಿಮೆಂಟ್ ವಿರೋಧ ಪಕ್ಷದ ವ್ಯಕ್ತಿಯಲ್ಲ 149 ಜನ ಹೊರಗಡೆ ಹಾಕ್ಬಿಟ್ಟಿದ್ರು ಅಶಿಸ್ತ್ ಅಂತೇಳಿ ಅಂತ ಯಾರು ಇಲ್ದಾಗ ಒಂದು ಕಾನೂನು ಪಾಸ್ ಮಾಡ್ಯಾರ. ಇನ್ನು ಬಹಳ ಕಾನೂನು ಅದ, ದೇಶ ವಿರೋಧಿ ಕಾನೂನು ಇರ್ಲಿ. ಈ ಕಾನೂನು ಏನ್ ಹೇಳ್ತದಂದ್ರೆ ಮೊದ್ಲೇನಿತ್ತು IPC 304(a) ಅದರ ಪ್ರಕಾರ ಯಾರಾದ್ರೂ ಲಾರಿ ಚಾಲಕರು ಎಕ್ಸ್ಟೆಂಡ್ ಮಾಡಿದ್ರೆ ಅಲ್ಲಿ ಕೇಸ್ ಕೋರ್ಟ್ನಲ್ಲಿ ನಡೆದ್ರೆ 2 ವರ್ಷ ಸಜಾ, 5,000 ಮೇಲ್ಪಟ್ಟೆ ನಮಗೆ ದಂಡ ಅಂತಿತ್ತು. ಈಗ ಮಾನ್ಯ ಪ್ರಧಾನಮಂತ್ರಿಗಳು ಬಡವರನ್ನು ಉದ್ಧಾರ ಮಾಡಕತ್ತಾರ. ಚಾಲಕರು, ಕ್ಲೀನರ್ಸ್, ಮಾಲೀಕರು ಏನಂತ ಬೇರೆ ಇರಲ್ಲ, ಅವ್ರು ಬಡವರು. ಅವರಿಗೆ ಸಂಬಂಧಪಟ್ಟಂಗ ಒಂದು ಕಾನೂನು ಅದ 379, 178, 278 ಕಾನೂನು ಸಂಬಂಧಪಟ್ಟಂಗ ಮೊದಲು ಏನಾದರೂ ಲಾರಿ ಆಕ್ಸಿಡೆಂಟ್ ಆಗಿ ಕೈಕಾಲು ಮುರಿದಿದ್ದಾಯ್ತಂದ್ರೆ ಅವ್ರಿಗೆ ಕನಿಷ್ಠ ದಂಡ ಅಂತಿತ್ತು. ಸರ್ಕಾರದ ಆದೇಶದ ಪ್ರಕಾರ ಸಿಂಧನೂರು ನಗರದ ವಾಣಿಜ್ಯ ಮತ್ತು ವಿದ್ಯಾನಿಲಯಗಳ ನಾಮಫಲಕಗಳು 60% ಕನ್ನಡದಲ್ಲಿ ಇರಲು ನಗರಸಭೆಯಿಂದ ಕ್ರಮ ಜರುಗಿಸಲು ಒತ್ತಾಯಿಸಿ ಕರವೆಯಿಂದ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು.
ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ನಗರಸಭೆಗೆ ಮನವಿ ಪತ್ರ ಸಲ್ಲಿಸಿ ನಗರದ ಎಲ್ಲ ವಾಣಿಜ್ಯ ಮತ್ತು ಇನ್ನಿತರ ವ್ಯವಹಾರದ ಅಂಗಡಿ ಮುಂಗಟ್ಟುಗಳ ನಾಮಫಲಕವನ್ನು ಕನ್ನಡದಲ್ಲಿ ಇರಬೇಕು. ನಂತರದಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಇರಬೇಕು. ಇಲ್ಲವಾದಲ್ಲಿ ಅಂತಹ ಫಲಕಗಳಿಗೆ ಕಪ್ಪು ಮಸಿ ಬಳಿದು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಯಾವುದೇ ಕ್ರಮ ಜರುಗಿಸಿಲ್ಲ. ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ಟಿ.ಎ. ನಾರಾಯಣಗೌಡರ ಬಣ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದು, ಈ ಹೋರಾಟದ ಫಲವಾಗಿ ಸರ್ಕಾರ ಕರ್ನಾಟಕದಲ್ಲಿ ಎಲ್ಲ ವ್ಯವಹಾರಿಕ ಅಂಗಡಿ ಮುಂಗಟ್ಟುಗಳ ನಾಮಫಲಕ 60% ಕನ್ನಡದಲ್ಲಿ ಇರಬೇಕು ಎಂದು ಫರಮಾನು ಹೊರಡಿಸಿದೆ. ನಗರಸಭೆ ಪೌರಾಯುಕ್ತರು ಯಾವುದೇ ಸ್ಪಂದನೆ ಮಾಡಿಲ್ಲ. ಕೂಡಲೇ ಸಿಂಧನೂರು ನಗರ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವ್ಯವಹಾರಿಕ ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಎಲ್ಲ ವಿದ್ಯಾಸಂಸ್ಥೆಗಳಿಗೂ ನೋಟಿಸ್ ಜಾರಿ ಮಾಡಬೇಕು. ಕೂಡಲೇ 60% ಕನ್ನಡ ನಾಮಫಲಕಗಳು, ನಂತರದಲ್ಲಿ ತಮಗೆ ಬೇಕಾದ ಭಾಷೆಯನ್ನು, ಇದಲ್ಲದೆ ಸರ್ಕಾರಿ ಮತ್ತು ಖಾಸಗಿ ವಿದ್ಯಾಸಂಸ್ಥೆಗಳಿಗೂ ಇದೇ ರೀತಿ ಅನ್ವಯಿಸುವಂತೆ ನೋಟಿಸ್ ಮೂಲಕ ಅವರಿಗೂ ತಿಳಿಸಬೇಕು. ಇಲ್ಲವಾದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಬಣದ ತಾಲೂಕಾಧ್ಯಕ್ಷ ಗಂಗಣ್ಣ ಡಿಶ್ ಮನವಿ ಪತ್ರವನ್ನು ಓದಿ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದ ಎಸ್ ದೇವೇಂದ್ರಗೌಡ, ಲಕ್ಷ್ಮಣ್ ಭವಿ, ಕುನ್ನಟಗಿ ಶರಣಪ್ಪ, ರಾಜಸಾಬ್ ಗಾಂಧಿನಗರ, ಬಸವರಾಜ್ ಟೇಲರ್, ಮೆಹಬೂಬ್ ಕುನ್ನಟಗಿ, ಅಶೋಕ್, ವೀರೇಶ್, ರಾಮಕೃಷ್ಣ ಭಜಂತ್ರಿ, ರವಿಕುಮಾರ್ ಸೇರಿದಂತೆ ಅನೇಕರಿದ್ದರು. ಏನು ಒಂದು ಹೋರಾಟವನ್ನು ಮನವಿ ಪತ್ರ ಕೊಡೋದ್ರ ಮೂಲಕ ಹಮ್ಮಿಕೊಂಡಿದೆ. ಇವತ್ತು ಕರ್ನಾಟಕದಾದ್ಯಂತ ಒಂದು ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಹೋರಾಟ ಆರಂಭ ಆಗಿದೆ. ಅದೇ ರೀತಿಯಾಗಿ ನಮ್ಮ ಸಿಂಧನೂರಿನಲ್ಲಿ ಕೂಡ ಈಗಾಗಲೇ ಮನವಿ ಪತ್ರ ಸಲ್ಲಿಸಿದ್ದು, ನವೆಂಬರ್ ತಿಂಗಳಲ್ಲಿ ಕೂಡ ಸಲ್ಲಿಸಿತ್ತು. ಏನು ಕನ್ನಡದಲ್ಲಿ ಕಡ್ಡಾಯವಾಗಿ 60% ಭಾಗ ಕನ್ನಡದಲ್ಲಿ ನಾಮಫಲಕಗಳಿರಬೇಕು, ಇನ್ನುಳಿದ 40% ಯಾವುದಿದ್ರೂ ನಾವು ಅದನ್ನು ಒಪ್ಪಿಕೊಳ್ತೇವೆ ಅನ್ನುವಂಥ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಅದಾದರೂ ಕೂಡ ಯಾವುದೂ ಇದುವರೆಗೂ ಜಾರಿಯಾಗಿಲ್ಲ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಹೋರಾಟ ಆಗುವಾಗ ಕನ್ನಡದ ಕಟ್ಟಾಳುಗಳು ಸಾಕಷ್ಟು ಜನ ಒಂದು ಬಂಧಿಸೋದ್ರ ಮೂಲಕ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದರು. ಆದರೂ ಕೂಡ ನಮ್ಮೆಲ್ಲ ಹೋರಾಟಗಾರರು ಮತ್ತಿಷ್ಟು ಉಗ್ರವಾಗಿ ಹೋರಾಟ ಮಾಡೋದನ್ನು ಹಮ್ಮಿಕೊಂಡಿದ್ದಾರೆ. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಿಂಧನೂರಿನಲ್ಲಿ ಕೂಡ ಮಾನ್ಯ ಪೌರಾಯುಕ್ತರು ಇದುವರೆಗೂ ಯಾವುದೇ ಒಂದು ಆದೇಶವನ್ನು ಹೊರಡಿಸಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಪತ್ರಿಕೆ ಮೂಲಕ ಜಾಹೀರಾತುಗಳು ಕೊಡೋದಾಗಿರಲಿ ಅಥವಾ ನಮ್ಮ ಈ ಒಂದು ಕಸದ ವಾಹನಗಳು ಅಲ್ಲಿ ಒಂದು ಧ್ವನಿಯ ಮೂಲಕವಾದರೂ ಕೂಡ ಪ್ರಚಾರವನ್ನು ಆರಂಭಿಸಿ 60% ಕಡ್ಡಾಯವಾಗಿ ಕನ್ನಡವನ್ನು ನಾಮಫಲಕಗಳಲ್ಲಿ ಇರಲೇಬೇಕಂತ ತಾವು ಆದೇಶ ಮಾಡಬೇಕು. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ 60% ಭಾಗ ಕನ್ನಡ ಇರಬೇಕಂತ ಆದೇಶ ಮಾಡಿದೆ. ಅದನ್ನು ಚಾಲನೆಗೆ ತರಬೇಕಂತ ಮಾನ್ಯ ಪೌರಾಯುಕ್ತರಲ್ಲಿ ಮನವಿ ಮಾಡಿಕೊಂಡು ಆದೇಶದ ಪ್ರಕಾರ ಸಿಂಧನೂರು ನಗರದಲ್ಲಿ ವಾಣಿಜ್ಯ ಮತ್ತು ವಿದ್ಯಾನಿಲಯಗಳ ನಾಮಫಲಕ 60% ಕನ್ನಡದಲ್ಲಿ ಇರಬೇಕು. ಈ ಕುರಿತು ಅಗತ್ಯ ಕ್ರಮ ಜರುಗಿಸಲು ಒಂದು ಮನವಿ ಪತ್ರ. ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಸಹಿತ ತಮಗೆ ಮನವಿ ಪತ್ರ ಸಲ್ಲಿಸಿ ಸಿಂಧನೂರು ನಗರದ ಎಲ್ಲ ವಾಣಿಜ್ಯ ಮತ್ತು ಇನ್ನಿತರ ವ್ಯವಹಾರದ ಅಂಗಡಿಗಳ ಮುಂಗಟ್ಟುಗಳ ನಾಮಫಲಕವನ್ನು ಕನ್ನಡದಲ್ಲಿ ಇರಬೇಕು. ನಂತರದಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಇರಬೇಕು. ಇಲ್ಲವಾದಲ್ಲಿ ಅಂತಹ ಫಲಕಗಳಿಗೆ ಕಪ್ಪು ಮಸಿ ಬಳಿದು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಮನವಿ ಪತ್ರ ಸಲ್ಲಿಸಿದ್ದರು. ತಾವುಗಳು ಈ ಕುರಿತು ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. ಈಗಾಗಲೇ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಹೋರಾಟ ಮಾಡಿದ್ದು ತಮಗೆ ತಿಳಿದ ವಿಷಯವಾಗಿದೆ. ಈ ಹೋರಾಟದ ಫಲಶ್ರುತಿಯಾಗಿ ಕರ್ನಾಟಕ ಸರ್ಕಾರದ ಎಲ್ಲ ವ್ಯವಹಾರಿಕ ಅಂಗಡಿ ಮುಂಗಟ್ಟುಗಳು ನಾಮಫಲಕ 60% ಕನ್ನಡದಲ್ಲಿ ಇರಬೇಕು ಎಂದು ಭರವಸೆ ಹೊರಡಿಸಿದೆ. ಇದಕ್ಕೂ ತಾವುಗಳು ಯಾವುದೇ ಸ್ಪಂದನೆ ಮಾಡಿರುವುದಿಲ್ಲ. ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತಮ್ಮಲ್ಲಿ ಆಧಾರದ ಮನವಿ ಪತ್ರ ಮೂಲಕ ಒತ್ತಾಯಿಸುವುದೇನೆಂದರೆ ಕೂಡಲೇ ಸಿಂಧನೂರು ನಗರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವ್ಯವಹಾರಿಕ ಅಂಗಡಿ ಮುಂಗಟ್ಟುಗಳು ಸೇರಿದಂತೆ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವುದು ಮತ್ತು ನಗರದಲ್ಲಿ ಲಾಕ್ಡೌನ್ ಮೂಲಕ ತಿಳಿಸುವುದು ಮತ್ತು ಪತ್ರಿಕಾ ಪ್ರಕಟಣೆ ಮೂಲಕ ಎಲ್ಲರಿಗೂ ಮನದಟ್ಟು ಮಾಡಿ 60% ಕನ್ನಡ ನಾಮಫಲಕಗಳ ನಂತರದಲ್ಲಿ ತಮಗೆ ಬೇಕಾದ ಅನ್ಯ ಭಾಷೆಯನ್ನು ಬಳಸಿಕೊಳ್ಳಲು ಕ್ರಮ ಜರುಗಿಸಲು ಒತ್ತಾಯಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅವಹೇಳನವಾಗಿ ಮಾತನಾಡಿರುವ ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ರಾಯಚೂರಿನ ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು.
ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಣಕು ಶವಯಾತ್ರೆ ಮಾಡಿ ಸಂಸದರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೀಳು ಮಟ್ಟದ ಹೇಳಿಕೆ ನೀಡಿರುವ ಹೆಗಡೆ ಅವರನ್ನು ಬಂಧನ ಮಾಡುವಂತೆ ಆಗ್ರಹಿಸಿದರು. ನಂತರ ಸುದ್ದಿಗಾರರೊಂದಿಗೆ ಪ್ರತಿಭಟನಾ ನಿರತ ಮುಖಂಡ ಅಯ್ಯಣ್ಣ ಮಾತನಾಡಿ, ಅನಂತಕುಮಾರ್ ಹೆಗಡೆ ಬಹುವಚನದಲ್ಲಿ ಮಾತನಾಡಲು ಯೋಗ್ಯವಲ್ಲದ ವ್ಯಕ್ತಿ. ಮತ್ತೊಂದು ಬಾರಿ ಸಿದ್ದರಾಮಯ್ಯ ವಿರುದ್ಧ ಅವಹೇಳನ ಹೇಳಿಕೆ ನೀಡಿದರೆ ಪ್ರತಿಭಟನೆ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು. ಮುಖ್ಯಮಂತ್ರಿ ವಿರುದ್ಧ ಮಾತನಾಡಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಲು ಯತ್ನಿಸುತ್ತಿರುವ ಅನಂತಕುಮಾರ್ ಹೆಗಡೆ ಅವರು ಮುಖ್ಯಮಂತ್ರಿ ಅವರ ಬಹಿರಂಗ ಕ್ಷಮೆ ಕೇಳಬೇಕು ಮತ್ತು ತಕ್ಷಣವೇ ಬಂಧನ ಮಾಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಜಿಲ್ಲಾ ಘಟಕದ ಪದಾಧಿಕಾರಿಗಳಿದ್ದರು. ಭ್ರಷ್ಟ ಅನಂತಕುಮಾರ್ಗೆ ಭ್ರಷ್ಟ ಅನಂತಕುಮಾರ್ಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಂಡಂತ ವ್ಯಕ್ತಿಗೆ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಸಮಕಾರ್ಯದಲ್ಲಿ ವಹಿತಕ್ಕಂಥ ಸಿದ್ದರಾಮಯ್ಯ ಅನಂತಕುಮಾರ್ ಹೆಗಡೆಗೆ ಏನೇ ಬರಲಿ ಅನಂತಕುಮಾರ್ ಹೆಗಡೆಗೆ ಅನಂತಕುಮಾರ್ ಹೆಗಡೆಯನ್ನ ಕೂಡಲೇ ಬಂಧಿಸಿ ಈ ಸತತವಾಗಿ 6 ಸಾರಿ ಚುನಾಯಿತ ಪ್ರತಿನಿಧಿಯಾಗಿ ಸಂಸದರಾಗಿ ಕೆಲಸ ಮಾಡ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಈ ರೀತಿ ಅವಹೇಳನ ಹೇಳಿಕೆ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಈ ಮಾಧ್ಯಮದ ಮೂಲಕ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಕೆಲವೊಂದು ದಿನ ಅದನ್ನು ಸೃಷ್ಟಿ ಮಾಡಿದರು. ಪ್ರತಿ 6 ತಿಂಗಳಿಗೊಮ್ಮೆ ಆ ಮನುಷ್ಯನದೊಂದು ರೀತಿ ಇದೆ, ಆ ಮನುಷ್ಯನಲ್ಲಿ ಏನದು ಭಾವನೆ ಇದೆ, ಆ ಮನುಷ್ಯ ನಿಜವಾಗ್ಲೂ ಆ ಮನುಷ್ಯನ ಮೆದುಳು ಸರಿಗೆ ಇದೆಯೋ ಇಲ್ಲವೋ ನಮಗಂತೂ ಗೊತ್ತಿಲ್ಲ. ಏನು ಪಕ್ಷದ ವತಿಯಿಂದ ಆ ರೀತಿ ಅತ್ತಗ ಹೇಳಂತ ಹೇಳ್ತಾರೋ, ಇದು ಹಿಂದುತ್ವ, ನೀನು ಹೇಳಬೇಕು, ಇಲ್ಲಿ ಕೋಮವಾದಿ ಗಲಭೆಗಳು ಸೃಷ್ಟಿ ಮಾಡಬೇಕು, ಮತಗಳು ಪಡಿಬೇಕು. ನೋಡ್ರಿ, ನಾವು ಹಿಂದುತ್ವ, ಹಿಂದೂ ನಮ್ಮದೇ, ಹಿಂದೂನು ನಮ್ಮದೇ, ಮುಸಲ್ಮಾನ್ ನಮ್ಮದೇ, ಕ್ರೈಸ್ತ ನಮ್ಮದೇ. ಹೆಗಡೆ ನೀವು ಈ ರೀತಿ ಮಾತಾಡ್ತಿರಲ್ಲ, ನಿಮ್ಮ ಯೋಗ್ಯಕ್ಕೆ ತಕ್ಕಂಥ ಮಾತಾಡೋದು ಅಲ್ಲೇ ಅಲ್ಲ. ಇದು ಮಾಧ್ಯಮದ ಮೂಲಕ ನಿಮ್ಗೆ ಹೇಳ್ತೀನಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನೇರವಾಗಿ ಕ್ಷಮಾಯಾಚನೆ ಮಾಡಿದ್ದೇನೆ. ನೀವು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಹತ್ರ ಮಾನ ಮರ್ಯಾದೆ ಮಾನವತ್ವ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಿ, ಕೂಡಲೇ ಪಕ್ಷಕ್ಕೆ ರಾಜೀನಾಮೆ ಕೊಡಿ. ನಿಮ್ಮ ಪಕ್ಷಕ್ಕೆ ನಿಮ್ಮ ಕಡೆಯಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ನಿಮ್ಮ ಪಕ್ಷದವ್ರಿಗೆ ಗುರ್ತಿದೆ, ಹೈಕಮಾಂಡ್ಗೆ. ನಿಮ್ಮ ಪಕ್ಷದ ಮುಖಂಡರ ನಿಮ್ಮನ್ನು ಒಪ್ತಾ ಇಲ್ಲ ಅನಂತಕುಮಾರ್ ಹೆಗಡೆ ಅವರೇ. ನಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಮುಖಂಡ ಕೆ ಕರಿಯಪ್ಪ ನೇತೃತ್ವದಲ್ಲಿ ಮೈ ಕ್ಲೀನ್ ಇಂಡಿಯಾ ಅಭಿಯಾನದ ಕುರಿತು ಬಿಜೆಪಿ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆ ನಡೆಸಲಾಯಿತು. ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯುವ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಭವ್ಯ ರಾಮ ಮಂದಿರದ ಲೋಕಾರ್ಪಣೆಯ ರೂಪುರೇಷೆಗಳನ್ನು ಚರ್ಚಿಸಿ ಗ್ರಾಮೀಣ ಮತ್ತು ನಗರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯಂತೆ ಮೈ ಕ್ಲೀನ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಮತ್ತು ನಗರಗಳಲ್ಲಿ ಎಲ್ಲ ದೇವಾಲಯಗಳನ್ನು ಸ್ವಚ್ಛತಾ ಕಾರ್ಯ ಕೈಗೆತ್ತಿಕೊಂಡು ಪೂಜಾ ವಿಧಿವಿಧಾನಗಳೊಂದಿಗೆ ಲೋಕಾರ್ಪಣೆಗೊಳ್ಳಲಿರುವ ಭವ್ಯ ರಾಮ ಮಂದಿರದ ನೇರ ಪ್ರಸಾರವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಸಾರವಾಗುವಂತೆ ನಡೆಸುವುದರ ಬಗ್ಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಮಂಡಲಾಧ್ಯಕ್ಷ ಟಿ ಹನ್ಮೇಶ್ ಸಾಲ್ಗುಂದ, ನಗರ ಮಂಡಲಾಧ್ಯಕ್ಷ ನಿರ್ಪಾದಪ್ಪ ಜೋಳದರಾಶಿ ಹಾಗೂ ಪಕ್ಷದ ಹಿರಿಯ ಮುಖಂಡರು ಹಾಗೂ ಪದಾಧಿಕಾರಿಗಳಿದ್ದರು. ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ 22ನೇ ತಾರೀಕು ದೇಶದಾದ್ಯಂತ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದ ಅಂಗವಾಗಿ ಈಗೇನು ಚಿನ್ನೂರು ತಾಲೂಕಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಅಂದರೆ ಪಕ್ಷಾತೀತವಾಗಿ ಚಿನ್ನೂರು ಸಿಟಿಯಲ್ಲಿ ಈಗಾಗಲೇ ಭಾಳಷ್ಟು ನಮ್ಮ ಹುಡುಗರ ನೇತೃತ್ವದಲ್ಲಿ ಕೂಡ ಅಂಬಾದೇವಿ ಗುಡಿ ಮತ್ತು ಕನ್ನಿಕಾ ಪರಮೇಶ್ವರಿ ಆಗ APMC ಗಣೇಶ್ ಗುಡಿಯಲ್ಲಿ ಕೂಡ ಮತ್ತು ಎಲ್ಲ ಕ್ಯಾಂಪ್ಗಳಲ್ಲಿ ಕೂಡ ಈಗಾಗಲೇ ನಿನ್ನೆಯಿಂದ ಬೂದಾಳ ಕ್ಯಾಂಪಿನಲ್ಲಿ ಕೂಡ ಆಗಲೇ ರಾತ್ರಿ ಸಪ್ತ ಭಜನೆಯನ್ನು
ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಸಿನ್ನೂರು ತಾಲೂಕಿನಿಂದ ಅದ್ದೂರ್ಯವಾಗಿ 22ರ ಕಾರ್ಯಕ್ರಮವನ್ನು ಇವತ್ತಿನಿಂದಲೇ ಚಾಲನೆ ಕೊಡುವಂಥ ಕೆಲಸ ನಮ್ಮೆಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಆಫೀಸ್ ಕಾರ್ಯಾಲಯದಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತರು ಕೂಡ ಯಾರೇ ಇದ್ದರೂ ಕೂಡ ಪಕ್ಷ ಅಲ್ಲದೇ ದೇಶದ ಬಗ್ಗೆ ಮತ್ತು ರಾಮ ಮಂದಿರದ ಉದ್ಘಾಟನೆಯ ಬಗ್ಗೆ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಕೆಲಸ ಸಿನ್ನೂರು ತಾಲೂಕಿನ ಜನತೆ ಮಾಡ್ರಿ ಅಂತೇಳಿ ನಾನು ಅವರಲ್ಲಿ ಮನವಿ ಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಜನರ ಸಹಕಾರದಿಂದ ಅಧಿಕಾರಿಗಳ ಪ್ರಾಮಾಣಿಕ ಕಾರ್ಯಗಳಿಂದ ಜಿಲ್ಲೆ ಮತ್ತು ಸಾರ್ವಜನಿಕ ಆಸ್ತಿಗಳ ಅಭಿವೃದ್ಧಿಯಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರು ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ನವೀಕರಣಗೊಂಡ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಶಾಲೆಗಳು, ಬಸ್ ನಿಲ್ದಾಣ, ಉದ್ಯಾನವನ, ರಂಗಮಂದಿರ ಸೇರಿದಂತೆ ಸಾರ್ವಜನಿಕರ ಉಪಯೋಗಕ್ಕಾಗಿ ಇರುವ ಆಸ್ತಿಗಳು ಅಭಿವೃದ್ಧಿಯಾಗಬೇಕಾದರೆ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಜೊತೆಗೆ ಸಾರ್ವಜನಿಕರು ಅವುಗಳನ್ನು ಸುರಕ್ಷಿತವಾಗಿ ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳಬೇಕೆಂದು ತಿಳಿಸಿದರು. ಕಲಾವಿದರು ಮತ್ತು ಸಾರ್ವಜನಿಕರ ಉಪಯೋಗಕ್ಕಾಗಿ ನಗರದಲ್ಲಿರುವ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರವನ್ನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಳಿಸಲಾಗಿದ್ದು ಸುಸಜ್ಜಿತ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ಹೇಳಿದರು. ರಂಗಮಂದಿರವು ನಗರದ ಅನುಕೂಲಕರ ಪ್ರದೇಶದಲ್ಲಿದ್ದು ಸಾರ್ವಜನಿಕರು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ನಗರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು. ನಗರ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ, ಸರ್ಕಾರಿ ಆಸ್ತಿಗಳನ್ನು ಕಾಪಾಡುವ ಜವಾಬ್ದಾರಿ ಅಧಿಕಾರಿಗಳ ಜೊತೆ ಸಾರ್ವಜನಿಕರದ್ದು ಆಗಿದೆ. ಮುಂದಿನ ದಿನಗಳಲ್ಲಿ ನಗರದ ಐತಿಹಾಸಿಕ ಮಾವಿನಕೆರೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು. ಅನುದಾನದ ಲಭ್ಯತೆ ಮೇಲೆ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು. ಕಾರ್ಯಕ್ರಮಕ್ಕೂ ಮೊದಲು ಶಾಲಾ ಮಕ್ಕಳಿಂದ ಸಾಮೂಹಿಕ ಪ್ರಾರ್ಥನೆಯನ್ನು ಗಾಯನ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆ ನಂತರ ಜಿಲ್ಲಾ ಕಲಾವಿದರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಜಯಣ್ಣ, ಶಶಿರಾಜ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲ ನಾಯಕ್, ಸಾಹಿತಿಗಳಾದ ವಿಎನ್ ಅಕ್ಕಿ, ವೀರ ಹನುಮಾನ್, ಶರಣಪ್ಪ ಗೋಂಡಾಳ್, ವೆಂಕಟೇಶ್ ಬೇವಿನಬೆಂಚಿ, ಈರಣ್ಣ ಬೆಂಗಲಿ ಸೇರಿದಂತೆ ನಗರದ ಮುಖಂಡರು ಉಪಸ್ಥಿತರಿದ್ದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.